ನಮ್ಮ ಮನೆಯೊಳಗೆ ನಮ್ಮ ಅಜ್ಜಿ ನೆಗಡಿ ಕೆಮ್ಮು ಜ್ವರ ಬಂದಾಗ ಈ ಒಂದು ಉದ್ದು ಮೆಣಸಿನ ರಸಂ ಮಾಡೋರು ಭಾಳ ಟೇಸ್ಟಿಯಾಗಿರ್ತೈತಿ. ನಮಸ್ಕಾರ ಫ್ರೆಂಡ್ಸ್, ನಾನೇ ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಜ್ವರ ನೆಗಡಿ ಕೆಮ್ಮು ಇದ್ದಾಗ ನಾಲ್ಗೆ ರುಚಿ ಕೊಡ್ತಿರೋದಿಲ್ಲ, ಆವಾಗ ನಾವೊಂದು ಸಿಂಪಲ್ಲಾಗಿ ರಸಂ ರೆಸಿಪಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೇನೆ. ಮೊದಲಿಗೆ ಒಂದು ಬಾಣಲಿಗೆ ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಮೆಣಸು, ಇವು ಮೂರನ್ನು ಕೆಂಪಗವರೆಗೂ ಫ್ರೈ ಮಾಡ್ಕೊಳ್ರಿ. ಕೆಂಪಗಾಗಬೇಕು, ಘಮಾನು ಬರ್ತೈತಿ. ಉದ್ದಿನಬೇಳೆ ಹುರಿದಾದ್ಮೇಲೆ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ರಿ. ಒಂದು 1/4 ಕಪ್ನಷ್ಟು ಕಾಯಿ ತುರಿನ, ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿನ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ರಿ. ಈ ರುಬ್ಬಿರುವಂತಹ ಒಂದು ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಳ್ರಿ. ಇದಕ್ಕೆ 1.5 ಕಪ್ನಷ್ಟು ನೀರು ಹಾಕ್ತೀನಿ. ನಿಮಗೆ ಇದು ನೋಡಿಕೊಂಡು ಹಾಕ್ಕೊಳ್ರಿ, ಬಹಳ ನೀರಾದ್ರೂ ಟೇಸ್ಟ್ ಅನ್ಸಂಗಿಲ್ಲ. ಇದಕ್ಕೆ ನಾವು ಹಾಕಿರುವಂತಹ ಪದಾರ್ಥಗಳಿಗೆ ನೋಡಿಕೊಂಡು ನೀರು ಹಾಕ್ಕೊಳ್ರಿ. ಇಂಗು, ಕರಿಬೇವಿನ ಸೊಪ್ಪು, ಉಪ್ಪು ಹಾಕಿ ಇದನ್ನ ಕುದಿಯೋದಕ್ಕೆ ಇಡ್ತೀನಿ. ಇದು ಜ್ವರ ನೆಗಡಿ ಕೆಮ್ಮು ಬಂದಾಗ ನಮ್ಮ ಮನೆಯೊಳಗೆ ನಮ್ಮ ಅಜ್ಜಿ ಇದನ್ನ ಮಾಡ್ತಿದ್ರು. ಜ್ವರದಿಂದ ನಾಲಿಗೆ ರುಚಿ ಕೆಟ್ಟಿರ್ತೈತಿ, ಆವಾಗ ಈ ಥರ ಒಂದು ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ ಹಾಕ್ಕೊಂಡು ತಿನ್ನೋದ್ರಿಂದ ಬಹಳ ಟೇಸ್ಟ್ ಕೊಡ್ತಿತ್ತು. ಅದ್ರಾಗಂತೂ ಈ ಮಳೆಗಾಲಕ್ಕೆ ಇಂಥ ಒಂದು ಚಳಿ ವಾತಾವರಣಕ್ಕೆ ಇದು ಬಹಳ ರುಚಿ ಕೊಡಿಸ್ತೈತಿ. ನೀವು ಒಮ್ಮೆ ಹಿಂಗೆ ಟ್ರೈ ಮಾಡಿರಿ. ಆಮೇಲೆ ಭಾಳ ಸಿಂಪಲ್ನೇ ಐತಿ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ. ಈಗ ಕುದಿಯಾಕತ್ತೈತಿ, ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಹಾಕ್ಕೊಳ್ತೀನಿ. ಒಂದು ಒಗ್ಗರಣೆ ಬಟ್ಲಿಗೆ ಎಣ್ಣೆ ಕಾಯಕ್ಕಿಟ್ಟು ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಆಮೇಲೆ ಇನ್ನೊಂದು ಸ್ವಲ್ಪ ಹಿಂಗೆ ಹಾಕ್ತೀನಿ. ಕರಿಬೇವಿನ ಸೊಪ್ಪು ನೋಡ್ರಿ, ನಾವು ಹಸೆ ಕರಿಬೇವಿನ ಸೊಪ್ಪನ್ನ ಕುದಿಯೋವಾಗ ರಸಮ್ಗೆ ಹಾಕ್ತಿಲ್ಲ, ಅದ್ರ ಟೇಸ್ಟೇ ಬೇರೆ, ಒಗ್ಗರಣೆ ಹಾಕಿರೋ ಟೇಸ್ಟೇ ಬೇರೆ. ಈಗ ನಾನು ಹಿಂಗು ಅದೆಲ್ಲ ಹಾಕಿ ಒಗ್ಗರಣೆ ಹಾಕಿ ಮೇಲೆ ಕೆಳಗಿಳಿಸಿದ ಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಲಿಂಬೆಹಣ್ಣು ಹಾಕ್ತೀನಿ ರುಚಿಗೆ. ಇದಕ್ಕೆ ಎಕ್ಸ್ಟ್ರಾ ಖಾರ ಹಾಕಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ನಾವು 1 ಚಮಚದಷ್ಟು ಮೆಣಸು ಹಾಕಿರ್ತೀವಲ್ಲ, ಅದಾಗ ಭಾಳ ಖಾರ ಆಗಿರ್ತೈತಿ. ಈಗ ಬಿಸಿ ಬಿಸಿ ರಸಮ್ ರೆಡಿ ಆಗೈತಿ. ಉದ್ದು ಮೆಣಸಿನ ರಸಮ್ ಅನ್ನದ ಜೊತೆ ತಿನ್ನೋದಕ್ಕೆ ಭಾಳ ಟೇಸ್ಟಿಯಾಗಿರ್ತೈತಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗಿತ್ತಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ಹಂಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ನೋಡಿದೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.